ಆತ್ಮೀಯ ಸ್ನೇಹಿತರೆಲ್ಲರಿಗೂ ನಮಸ್ಕಾರಗಳು. ಜನಗಣತಿ 2027 ಇದೇ ಮೊದಲ ಬಾರಿಗೆ ಸರ್ಕಾರ ತಮ್ಮ ಮನೆಗಣತಿಯನ್ನು ತಾವೇ ಸ್ವತಃ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿದೆ. ಎಲ್ಲ ಮಾಹಿತಿಗಳನ್ನು ಹೇಗೆ ಭರ್ತಿ ಮಾಡಬೇಕು ಅನ್ನುವುದನ್ನು ವಿವರವಾಗಿ ತಿಳಿಸಿಕೊಡುತ್ತೇನೆ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲನ್ನು ಮೊದಲ ಬಾರಿ ವೀಕ್ಷಿಸುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನಮ್ಮ ಮೊಬೈಲ್ನಲ್ಲಿ ಅಥವಾ ಸಿಸ್ಟಮ್ನಲ್ಲಿ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿಕೊಳ್ಳಬೇಕಾಗುತ್ತದೆ. ನಾವು ಹೆಚ್ಚಾಗಿ ಗೂಗಲ್ ಕ್ರೋಮ್ ಬ್ರೌಸರನ್ನು ಯೂಸ್ ಮಾಡೋದ್ರಿಂದ ಅದನ್ನೇ ಓಪನ್ ಮಾಡಿಕೊಂಡಿದ್ದೇನೆ. ಇಲ್ಲಿ ಸರ್ಚ್ ಬಾರಲ್ಲಿ test.census.government.in ಅಂತ ಹೇಳಿ ಟೈಪ್ ಮಾಡಿಕೊಳ್ಳಿ. ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರುತ್ತೇನೆ. ಇದು ಟೆಸ್ಟ್ ಸೈಟ್ ಆಗಿದ್ದು, ಈ ಸೈಟ್ನಲ್ಲಿ ಏನು ನೀವು ಮಾಹಿತಿಯನ್ನು ಭರ್ತಿ ಮಾಡಿ ಸಬ್ಮಿಟ್ ಮಾಡ್ತೀರಾ, ಇದೇ ಮಾಹಿತಿಯನ್ನು ಲೈವ್ ಸೈಟಿನಲ್ಲಿ ಭರ್ತಿ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತದೆ. ಲೈವ್ ಸೈಟ್ ಏಪ್ರಿಲ್ 1, 2026ರಿಂದ ಏಪ್ರಿಲ್ 15, 2026 ನಡುವೆ ಓಪನ್ ಇರುತ್ತದೆ. ಲೈವ್ ಸೈಟ್ನಲ್ಲಿ ನೀವು ಮಾಹಿತಿಯನ್ನು ಭರ್ತಿ ಮಾಡಿ ಸಬ್ಮಿಟ್ ಮಾಡಿದ ನಂತರ ನಿಮಗೊಂದು ಎಕ್ನಾಲಜ್ಮೆಂಟ್ ID ಬರ್ತದೆ. ಈ IDಯನ್ನು ಜೋಪಾನವಾಗಿಟ್ಟುಕೊಂಡು ನಿಮ್ಮ ಮನೆಗೆ ಗಣತಿದಾರರು ಬಂದಾಗ ನೀಡಬೇಕಾಗ್ತದೆ. ವೆಬ್ಸೈಟ್ ಅಡ್ರೆಸ್ಸನ್ನು ಟೈಪ್ ಮಾಡಿದ ನಂತರ ಸರ್ಚ್ ಕೊಡಿ. ಸರ್ಚ್ ಕೊಟ್ಟ ನಂತರ ನಿಮಗೆ ಮಾಹಿತಿ ಭರ್ತಿ ಮಾಡುವ ಮೊದಲನೇ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಸೆಲ್ಫ್ ಎನ್ಯುಮರೇಷನ್ ಲಾಗಿನ್ ಅಂತ ಇದೆ. ಅಲ್ಲಿ ಸೆಲೆಕ್ಟ್ ಸ್ಟೇಟ್ ಇದೆ. ನೀವು ಅಲ್ಲಿ ಸ್ಕ್ರಾಲ್ ಮಾಡ್ತಾ ಸ್ವಲ್ಪ ಕೆಳಗಡೆ ಬಂದಾಗ ಅಲ್ಲಿ ಕರ್ನಾಟಕ ಸ್ಟೇಟ್ ಶೋ ಆಗ್ತದೆ. ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡ ನಂತರ ಇಲ್ಲಿ ಎಂಟರ್ ಕ್ಯಾಪ್ಚಾ ಅಂತ ಕೇಳ್ತಾ ಉಂಟು. ಅಲ್ಲಿ ಎದುರುಗಡೆ ಕ್ಯಾಪ್ಚಾ ಕಾಣ್ತಾ ಇದೆ. ಆ ಕ್ಯಾಪ್ಚಾವನ್ನು ಸರಿಯಾಗಿ ನಮೂದಿಸಿಕೊಳ್ಳಿ. ನಮೂದಿಸಿಕೊಂಡ ನಂತರ ಅಲ್ಲಿ ವೆರಿಫೈ ಮತ್ತು ಪ್ರೊಸೀಡ್ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಓಕೆ ಅಂತ ಕಾಣ್ತದೆ. ಈ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸ್ಟೇಟ್ ನಾವು ಈಗಾಗಲೇ ಕರ್ನಾಟಕವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರಿಂದ ಅಲ್ಲಿ ಹೆಚ್ಚಾಗಿರ್ತದೆ. ಕೆಳಗಡೆ ನೇಮ್ ಆಫ್ ದ ಹೆಡ್ ಆಫ್ ದ ಹೌಸ್ ಹೋಲ್ಡ್ ಅಂತ ಇದೆ. ಅಂದರೆ ಕುಟುಂಬದ ಮುಖ್ಯಸ್ಥರ ಹೆಸರು. ನಾವು ಕುಟುಂಬದ ಮುಖ್ಯಸ್ಥರ ಹೆಸರನ್ನು ಇಲ್ಲಿ ಯಾವುದೇ ತಪ್ಪಿಲ್ಲದೆ ನಮೂದಿಸಬೇಕಾಗ್ತದೆ. ಕುಟುಂಬದ ಮುಖ್ಯಸ್ಥರ ಹೆಸರನ್ನು ನಮೂದಿಸಿದ ನಂತರ ಅಲ್ಲಿ ಸ್ಕ್ರಾಲ್ ಮಾಡ್ತಾ ಸ್ವಲ್ಪ ಕೆಳಗಡೆ ಬನ್ನಿ. ಇಲ್ಲಿ ಮೊಬೈಲ್ ನಂಬರನ್ನು ಕೇಳ್ತದೆ. 10 ಅಂಕಿಗಳಿರುವ ಮೊಬೈಲ್ ನಂಬರನ್ನು ಯಾವುದೇ ಕಾರಣಕ್ಕೂ ತಪ್ಪಿಲ್ಲದಂತೆ ನಮೂದಿಸಿ. ಯಾಕಂತ ಹೇಳಿದ್ರೆ ಇದೇ ಮೊಬೈಲ್ ನಂಬರ್ಗೆ OTP ಬರ್ತದೆ. ಇಲ್ಲಿ ಮೇಲ್ ID ಕೇಳ್ತದೆ. ಮೇಲ್ IDಯನ್ನು ನೀವು ಬೇಕಿದ್ದಲ್ಲಿ ಹಾಕ್ಬೋದು, ಇಲ್ಲಾಂದರೆ ಹಾಗೆ ಬಿಡ್ಬೋದು. ಅದು ಆಪ್ಷನಲ್ ಆಗಿರ್ತದೆ. ನಂತರ ವೆರಿಫೈ ಮತ್ತು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. OTP ಸೆಂಡ್ ಟು ಯುವರ್ ಮೊಬೈಲ್ ನಂಬರ್ ಅಂತ ಕಾಣಿಸ್ತಾ ಇದೆ. ಓಕೆ ಬಟನ್ ಕ್ಲಿಕ್ ಮಾಡಿ. ಇಲ್ಲಿ ಮೇಲ್ಗಡೆ ಲ್ಯಾಂಗ್ವೇಜ್ ಸೆಲೆಕ್ಷನ್ ಆ್ಯಂಡ್ OTP ವೆರಿಫಿಕೇಷನ್ ಅಂತ ಇದೆ. ಅಲ್ಲಿ ಪ್ಲೀಸ್ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತ ಇದೆ. ಇಲ್ಲಿ ನೀವು ಕನ್ನಡ, ಇಂಗ್ಲೀಷ್, ಹಿಂದಿ ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಕನ್ನಡವನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಂತರ ಇಲ್ಲಿ ನಿಮ್ಮ ಮೊಬೈಲ್ಗೆ ಬಂದಿರುವಂಥ 6 ಅಂಕಿಗಳಿರುವ ಮೊಬೈಲ್ ನಂಬರನ್ನು ಸರಿಯಾಗಿ ನಮೂದಿಸಬೇಕಾಗ್ತದೆ. OTPಯನ್ನು ನೀವು ನಮೂದಿಸಿದ ನಂತರ ಅಲ್ಲಿ ಕೆಳಗಡೆ ವೆರಿಫೈ OTP ಅಂತ ಇದೆ. ಆ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ಮಾಹಿತಿಯನ್ನು ಭರ್ತಿ ಮಾಡುವಂಥ ಈ ಒಂದು ಪೇಜ್ ಓಪನ್ ಆಗ್ತದೆ. ಇಲ್ಲಿ 5 ಮುಖ್ಯ ಪ್ರಶ್ನಾವಳಿಗಳಿರ್ತದೆ. ಮೊದಲನೇದು ಸ್ಥಳದ ವಿವರಗಳು, ಎರಡನೇದು ಜನಗಣತಿ ಮನೆ ವಿವರಗಳು, ಸಾಮಾನ್ಯ ಮಾಹಿತಿ, ಸೌಲಭ್ಯಗಳು, ಸ್ವತ್ತುಗಳು, ಹಾಗೆ ಕೊನೆಯಲ್ಲಿ ಪೂರ್ವ ವೀಕ್ಷಣೆ ಮಾಡಿ ಮತ್ತು ದೃಢೀಕರಿಸುವಂಥದ್ದು. ಇಲ್ಲಿ ಕೆಳಗಡೆ ಕರ್ನಾಟಕ ಸ್ಟೇಟ್ ಅಂತ ಇದೆ. ನಾವು ಆಲ್ರೆಡಿ ಈಗ ತುಂಬಿರೋದ್ರಿಂದ ಅದು ಫೆಚ್ಚಾಗಿದೆ. ನಂತರ ಜಿಲ್ಲೆ, ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಮುಂದ್ಗಡೆ ಪಿನ್ ಕೋಡ್ ಅಂತ ಇದೆ. ನಿಮ್ಮ ಊರಿನ ಪಿನ್ ಕೋಡನ್ನು ತಪ್ಪಿಲ್ಲದಂತೆ ನೀವು ಟೈಪ್ ಮಾಡ್ಕೊಳ್ಬೇಕಾಗ್ತದೆ. ನಂತರ ಇಲ್ಲಿ ಕೆಳಗಡೆ ಗ್ರಾಮ, ಪಟ್ಟಣ, ಪ್ರದೇಶ, ಹ್ಯಾಮ್ಲೆಟ್ ಅಥವಾ ಗುರುತಿನ ಸ್ಥಳ ಅಂತ ಇದೆ. ಇಲ್ಲಿ ನಿಮ್ಮ ಗ್ರಾಮವನ್ನು ಟೈಪ್ ಮಾಡಿಕೊಳ್ಳಿ. ಕೆಲವೊಂದು ಸಲ ಗ್ರಾಮವನ್ನು ಮಾತ್ರ ನೀವು ಅಲ್ಲಿ ಟೈಪ್ ಮಾಡಿಕೊಂಡಾಗ ನಿಮ್ಮ ಏರಿಯಾ ಶೋ ಆಗೋದಿಲ್ಲ. ಹಾಗಾಗಿ ಗ್ರಾಮದ ಜೊತೆಗೆ ಅಲ್ಲಿ ಕಾಮ ಹಾಕಿ ತಾಲೂಕು ಹಾಗೂ ಜಿಲ್ಲೆಯನ್ನು ಕೂಡ ನಮೂದಿಸಿಕೊಳ್ಬೇಕಾಗ್ತದೆ. ನೀವು ನಿಮ್ಮ ಗ್ರಾಮವನ್ನು, ತಾಲೂಕನ್ನು ನಮೂದಿಸಿದ ತಕ್ಷಣ ನಿಮಗೆ ಮೇಲ್ಗಡೆ ಅಲ್ಲಿ ಶೋ ಆಗ್ತದೆ. ಶೋ ಆದಾಗ ನಿಮ್ಮ ಗ್ರಾಮವನ್ನು ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗ್ತದೆ. ನಂತರ ಅಲ್ಲಿ ಮುಂದುಗಡೆ ಇರುವಂಥ ಹುಡುಕಿ ಇದರ ಮೇಲೆ
ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಸ್ಥಳ ಕಂಡು ಬಂದಿದೆ. ಮ್ಯಾಪ್ನಲ್ಲಿ ನಿಮ್ಮ ಮನೆಗೆ ಮಾರ್ಕರನ್ನು ದಯವಿಟ್ಟು ಎಳೆಯಿರಿ ಅಂತ ಇದೆ. ಇದು ಓಕೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ನಿಮ್ಮ ಊರಿನ ಮ್ಯಾಪ್ ಈಗ ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಇಲ್ಲಿ ಒಂದು ರೆಡ್ ಲೊಕೇಶನ್ ಸಿಂಬಲ್ ಇದೆಯಲ್ಲ, ಇದು ನಿಮ್ಮ ಮನೆಯ ಆಸುಪಾಸು ಅಥವಾ ನೀವು ಸೆಲೆಕ್ಟ್ ಮಾಡಿದ ಸ್ಥಳದಲ್ಲಿ ಶೋ ಆಗ್ತಾ ಇರ್ತದೆ. ಇದನ್ನು ನೀವು ಈಗ ಏನು ಮಾಡಬೇಕಂತ ಹೇಳಿದ್ರೆ, ನಿಮ್ಮ ಮನೆ ಇರುವ ಜಾಗಕ್ಕೆ ಡ್ರ್ಯಾಗ್ ಮಾಡಿಕೊಂಡು ಎಳೆದುಕೊಂಡು ಬರಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಗಣತಿದಾರರಿಗೆ ನಿಖರವಾದ ಮಾಹಿತಿಯನ್ನು ನೀಡಬೇಕಾಗಿರೋದ್ರಿಂದ ಅದನ್ನು ಎಳ್ಕೊಂಡು ಬಂದು ನಿಮ್ಮ ಮನೆ ಇರುವ ಜಾಗಕ್ಕೆ ಅದನ್ನು ತಂದು ಕೂರಿಸ್ಬೇಕು. ಈಗ ನೋಡಿ, ಇಲ್ಲಿ ನಾನು ನಮ್ಮ ಮನೆ ಇರುವ ಜಾಗಕ್ಕೆ ಆ ಕೆಂಪು ಬಣ್ಣದ ಲೊಕೇಶನ್ ಸಿಂಬಲನ್ನು ಎಳೆದುಕೊಂಡು ಬಂದು ಕೂರಿಸಿದ್ದೇನೆ. ಇಲ್ಲಿ ಕೆಳಗಡೆ ಮರುಹೊಂದಿಸಿ ಅಂತ ಇದೆ. ನೀವೇನಾದರೂ ಚೇಂಜಸ್ ಮಾಡೋದಿದ್ರೆ ಚೇಂಜಸ್ ಮಾಡ್ಬೋದು. ಅದನ್ನು ಸರಿಯಾಗಿ ಲೊಕೇಶನ್ ಸೆಟ್ ಆಗಿಲ್ಲ ಅಂತ ಹೇಳಿದ್ರೆ. ಎಲ್ಲ ಸರಿಯಾಗಿದೆ ಅಂತ ಹೇಳಿದ್ರೆ ಉಳಿಸಿ ಮತ್ತು ಮುಂದೆ ಸಾಗಿ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ನಿಮಗೆ ಶೋ ಆಗ್ತಾಯಿದೆ ರಾಜ್ಯ ಕರ್ನಾಟಕ, ಜಿಲ್ಲೆ ಉಡುಪಿ, ನಿಮ್ಮ ವಾಸಸ್ಥಳ ಲಾಂಗಿಟ್ಯೂಡ್ ಮತ್ತು ಲ್ಯಾಟಿಟ್ಯೂಡ್ ಶೋ ಆಗ್ತದೆ. ಇಲ್ಲಿ ದಯವಿಟ್ಟು ನಿಮ್ಮ ಮನೆಯ ಸ್ಥಳವನ್ನು ದೃಢೀಕರಿಸಿ. ತಪ್ಪಾದ ಸ್ಥಳದ ಸಂದರ್ಭದಲ್ಲಿ ನಿಮ್ಮ ಸ್ವಯಂ ಗಣತಿಯ ಮಾಹಿತಿಗಳು ಗಣತಿದಾರರಿಗೆ ಪಡೆಯಲು ಸಾಧ್ಯವಿಲ್ಲ. ಒಂದು ವೇಳೆ ನೀವು ತಪ್ಪಾಗಿ ಈಗ ಲೊಕೇಶನ್ ಸೆಟ್ ಮಾಡಿದ್ರೆ ವಾಪಸ್ ಹೋಗಿ ಪುನಃ ಸೆಟ್ ಮಾಡಿ. ಇಲ್ಲ, ಎಲ್ಲ ಸರಿಯಾಗಿದೆ, ನಾನು ಕರೆಕ್ಟಾಗಿ ಸೆಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಹೌದು ಅಂತೇಳಿ ಸೆಲೆಕ್ಟ್ ಮಾಡಬೇಕಾಗ್ತದೆ. ಇಲ್ಲಿ ನಾವು ಮೊದಲನೇ ಪ್ರಶ್ನಾವಳಿ ಸ್ಥಳದ ವಿವರಗಳು, ಇದನ್ನು ನಾವೀಗ ಭರ್ತಿ ಮಾಡಿ ಆಗಿದೆ. ಇಲ್ಲಿ ರೈಟ್ ಸಿಂಬಲ್ ಕಾಣ್ತಾ ಇದೆ. ಈಗ ಇಲ್ಲಿ ಎರಡನೇ ಮುಖ್ಯ ಪ್ರಶ್ನಾವಳಿ ಜನಗಣತಿ ಮನೆಯ ವಿವರಗಳು, ಇದನ್ನು ನಾವೀಗ ಭರ್ತಿ ಮಾಡಬೇಕಾಗ್ತದೆ. ಇಲ್ಲಿ ಮೊದಲನೇದಾಗಿ ಜನಗಣತಿ ಮನೆಯ ನೆಲಕ್ಕೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿ ಅಂತ ಇದೆ. ಇಲ್ಲಿ ತುಂಬ ಆಪ್ಷನ್ ಕೊಟ್ಟಿದ್ದಾರೆ. ಮಣ್ಣು, ಮರ, ಬಿದಿರು, ಸುಟ್ಟ ಇಟ್ಟಿಗೆ, ಕಲ್ಲು, ಸಿಮೆಂಟ್, ಮೊಸಾಯಿಕ್ ನಿಂದ ಟೈಲ್ಸ್, ಇತರೆ ಸಾಮಗ್ರಿ ಅಂತ ಇದೆ. ನಾನು ಟೈಲ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಹಾಗೆ ಸ್ಕ್ರಾಲ್ ಮಾಡ್ತಾ ಕೆಳಗಡೆ ಬನ್ನಿ. ಜನಗಣತಿ ಮನೆಯ ಗೋಡೆಗೆ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿ, ಗೋಡೆಯನ್ನು ಯಾವುದರಿಂದ ಮಾಡಲ್ಪಟ್ಟಿದ್ದಾರೆ ಅನ್ನುವಂಥದ್ದು. ಇಲ್ಲಿ ನಿಮಗೆ ತುಂಬ ಆಪ್ಷನ್ಗಳು ಇಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ನಿಮ್ಮ ಮನೆಯನ್ನು ಯಾವ ವಸ್ತುವಿನಿಂದ ಮಾಡಲ್ಪಟ್ಟಿದ್ದಾರೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗ್ತದೆ. ಇಲ್ಲಿ ನಾನು ಗಾರೆ ಸಿಮೆಂಟ್ನಿಂದ ಭದ್ರಪಡಿಸಲ್ಪಟ್ಟಿರುವ ಕಲ್ಲು, ಈ ಆಪ್ಷನನ್ನು ಆಯ್ಕೆ ಮಾಡ್ಕೊಳ್ತೀನಿ. ಹಾಗೆ ನಂತರ ಅಲ್ಲಿ ಸ್ಕ್ರಾಲ್ ಮಾಡ್ತಾ ಕೆಳಗಡೆ ಬನ್ನಿ. ಜನಗಣತಿ ಮನೆಯ ಮೇಲ್ಚಾವಣಿಗೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿ ಅಂತ ಇದೆ. ಹುಲ್ಲು, ಪ್ಲಾಸ್ಟಿಕ್, ಹಂಚು, ಯಂತ್ರದಲ್ಲಿ ತಯಾರಿಸಿದ ಹಂಚುಗಳು, ಕಲ್ಲು, ಹೀಗೆಲ್ಲ ಇದೆ. ನಾವು ಕಾಂಕ್ರೀಟನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಈ ಜನಗಣತಿ ಮನೆಯ ಸ್ಥಿತಿ ಉತ್ತಮವಾಗಿದೆ, ವಾಸಕ್ಕೆ ಯೋಗ್ಯವಾಗಿದೆ, ಶಿಥಿಲವಾಗಿದೆ, ನಾನು ಉತ್ತಮ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಉಳಿಸಿ ಮತ್ತು ಮುಂದೆ ಸಾಗಿ ಅಂತ ಇದರ ಮೇಲೆ ಕ್ಲಿಕ್ ಮಾಡಿ. ಹೌದು ಅಂತ ಕ್ಲಿಕ್ ಮಾಡಿ. ನಂತರ ನೋಡಿ, ಈಗ ಇಲ್ಲಿ ಮೊದಲನೇ ಎರಡು ಪ್ರಶ್ನಾವಳಿಗಳು ರೈಟ್ ಸಿಂಬಲ್ ಬಂದಿದೆ. ಈಗ ನಾವು ಮೂರನೇ ಪ್ರಶ್ನಾವಳಿಗೆ ಹೋಗುವ. ಸಾಮಾನ್ಯ ಮಾಹಿತಿ, ಇಲ್ಲಿ ಕುಟುಂಬಕ್ಕೆ ಸಂಬಂಧಿಸಿದಂಥ ಮಾಹಿತಿಯನ್ನು ನಾವು ಭರ್ತಿ ಮಾಡಬೇಕಾಗ್ತದೆ. ಈ ಕುಟುಂಬದಲ್ಲಿ ಸಾಮಾನ್ಯವಾಗಿ ವಾಸಿಸುತ್ತಿರುವ ವ್ಯಕ್ತಿಗಳ ಒಟ್ಟು ಸಂಖ್ಯೆ ಕೇಳಿದ್ದಾರೆ. ನಿಮ್ಮ ಕುಟುಂಬದಲ್ಲಿ ಒಟ್ಟು ಎಷ್ಟು ಜನ ಇದ್ದಾರೆ ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗ್ತದೆ. ಕುಟುಂಬದ ಮುಖ್ಯಸ್ಥರ ಹೆಸರು, ಈಗ ಆಲ್ರೆಡಿ ನಾವು ತುಂಬಿರೋದ್ರಿಂದ ಅಲ್ಲಿ ಹೆಚ್ಚಾಗಿದೆ. ಮನೆಯ ಮುಖ್ಯಸ್ಥರ ಹೆಸರು ಅಂತ ಇದೆ. ನೀವೀಗ ಕುಟುಂಬದ ಮುಖ್ಯಸ್ಥರೇ ಮನೆಯ ಮುಖ್ಯಸ್ಥರಾಗಿದ್ದಲ್ಲಿ ಅವರ ಹೆಸರನ್ನು ಸೇಮ್ ಹೇಗೆ ಮೇಲೆ ಹೇಗಿದೆ ಅದನ್ನೇ ನೀವು ಭರ್ತಿ ಮಾಡಬೇಕಾಗ್ತದೆ. ಇಲ್ಲ ನಮ್ಮ ಮುಖ್ಯಸ್ಥರು ಬೇರೆ ಅಂತ ಹೇಳಿದ್ರೆ ನೀವು ಮುಖ್ಯಸ್ಥರು ಯಾರು ಇರ್ತಾರೆ ಅವರ ಹೆಸರನ್ನು ಅಲ್ಲಿ ಭರ್ತಿ ಮಾಡಬೇಕಾಗ್ತದೆ. ನಂತರ ಇಲ್ಲಿ ಕುಟುಂಬದ ಮುಖ್ಯಸ್ಥರ ಲಿಂಗ ಅಂತಿದೆ. ಅಲ್ಲಿ ಗಂಡು, ಹೆಣ್ಣು ಮತ್ತು ಮಂಗಳಮುಖಿ ಅಂತ ಇದೆ. ನೀವು ಅಲ್ಲಿ ಯಾವುದನ್ನು ನಿಮಗೆ ಅನುಕೂಲವಾದ್ದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗ್ತದೆ. ನಂತರ ನಾನಿಲ್ಲಿ ಗಂಡು ಅಂತ ಹೇಳ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಕೆಳಗಡೆ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಅಥವಾ ಇತರೆ ಆಗಿದ್ದಲ್ಲಿ, ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಇತರೆ ಅಂತ 3 ಆಪ್ಷನ್ ಕೊಟ್ಟಿದ್ದಾರೆ. ನೀವು ಅಲ್ಲಿ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ SC/ST ಪಟ್ಟಿ ವೀಕ್ಷಿಸಲು ಕ್ಲಿಕ್ ಮಾಡಿ ಅಂತ ಇದೆ. ಅಲ್ಲಿ ಪಟ್ಟಿ ಕೂಡ ಬರ್ತದೆ ನಿಮಗೆ. ನಾನಲ್ಲಿ ಇತರೆ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಈ ಮನೆಯ ಮಾಲೀಕತ್ವದ ಸ್ಥಾನಮಾನ, ಸ್ವಂತ ಮನೆನಾ ಬಾಡಿಗೆ ಮನೆನಾ ಅಂತ ಇದೆ. ನಾನು ಸ್ವಂತ ಮನೆ ಅಂತ ಹಾಕೊಳ್ತೀನಿ. ವಾಸದ ಕೊಠಡಿಗಳ ಸಂಖ್ಯೆ, ನಿಮ್ಮ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಎಷ್ಟು ಕೊಠಡಿಗಳು ಯೋಗ್ಯವಾಗಿದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗ್ತದೆ. ಈ ಕುಟುಂಬದಲ್ಲಿ ವಾಸಿಸುತ್ತಿರುವ ವಿವಾಹಿತ ದಂಪತಿಗಳ ಸಂಖ್ಯೆ, ಎಷ್ಟು ಜೋಡಿ ದಂಪತಿಗಳಿದ್ದಾರೆ ಅದನ್ನು ನೀವು ಅಲ್ಲಿ ನಮೂದಿಸಬೇಕಾಗ್ತದೆ. ನಂತರ ಇಲ್ಲಿ ಮರುಹೊಂದಿಸಿ ಅಂತ ಇದೇನಾದರೂ ತಪ್ಪು ತುಂಬಿದರೆ ನೀವು ಪುನಃ ಇದು ಮಾಡ್ಕೊಳ್ಬೋದು. ಇಲ್ಲಾಂದರೆ ಉಳಿಸಿ ಮತ್ತು ಸಬ್ಮಿಟ್ ಅಂತ ಇದನ್ನು ಕ್ಲಿಕ್ ಮಾಡಬೇಕಾಗ್ತದೆ. 4ನೇ ಮುಖ್ಯ ಪ್ರಶ್ನೆ, ಸೌಲಭ್ಯಗಳು. ಕುಟುಂಬಕ್ಕೆ
ಲಭ್ಯವಿರುವಂತಹ ಸೌಲಭ್ಯಗಳನ್ನು ನೀವು ಇಲ್ಲಿ ಭರ್ತಿ ಮಾಡಬೇಕಾಗ್ತದೆ. ಕುಡಿಯುವ ನೀರಿನ ಪ್ರಧಾನ ಮೂಲ, ಇಲ್ಲಿ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ನಾನಿಲ್ಲಿ ನಾವು ಬಾವಿ ನೀರನ್ನು ಯೂಸ್ ಮಾಡೋದ್ರಿಂದ ಬಾವಿ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಕುಡಿಯುವ ನೀರಿನ ಮೂಲದ ಲಭ್ಯತೆ ಆವರಣದ ಒಳಗೆ ಇರುವುದರಿಂದ ನಾನು ಮೊದಲನೇ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ತೀನಿ. ಬೆಳಕಿನ ಪ್ರಧಾನ ಮೂಲ, ಇಲ್ಲಿ ಹಲವಾರು ಆಪ್ಷನ್ಗಳಿವೆ. ನಾವು ನಮ್ಮ ಮನೆಯಲ್ಲಿ ವಿದ್ಯುತ್ ಶಕ್ತಿ ಯೂಸ್ ಮಾಡೋದ್ರಿಂದ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಂತರ ಶೌಚಾಲಯದ ಲಭ್ಯತೆ, ಹೌದು ಇದ್ದಲ್ಲಿ ಅಲ್ಲಿ 3 ಆಪ್ಷನ್ ಇದೆ. ಇತರ ಕುಟುಂಬದ ಜೊತೆ ಹಂಚಿಕೆ, ಪ್ರತ್ಯೇಕವಾಗಿ, ಸಾರ್ವಜನಿಕವಾಗಿ. ನಾನು ಪ್ರತ್ಯೇಕವಾಗಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲ ಅಂತ ಹೇಳಿದ್ರೆ ಶೌಚಾಲಯ ಇಲ್ಲ, ಬಯಲು ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗ್ತದೆ. ಶೌಚಾಲಯದ ಬಗೆ ವಿಧಗಳು ಅಂತ ಇದೆ. ನೀರು ಹಾಕುವ ಶೌಚಾಲಯಗಳನ್ನು ಸಂಪರ್ಕಿಸಿರುವುದು, ಇದರಲ್ಲಿ ಮತ್ತೆ 3 ಆಪ್ಷನ್ ಇದೆ. ಅವಳಿ ಗುಂಡಿ ಶೌಚಾಲಯ, ಇದರಲ್ಲಿಯೂ ಕೂಡ 2 ಆಪ್ಷನ್ಗಳು ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಹಾಗಾಗಿ ನಂತರ ಇಲ್ಲಿ ಏಕಗುಂಡಿ ಶೌಚಾಲಯ, ಚಪ್ಪಡಿ ಸಹಿತ ಗವಾಕ್ಷಿ ಹೊಂದಿದ ಸುಧಾರಿತ ಗುಂಡಿ, ಚಪ್ಪಡಿ ರಹಿತ ತೆರೆದ ಗುಂಡಿ ಅಂತ ಇದೆ. ನಾನಿಲ್ಲಿ ಚಪ್ಪಡಿ ಸಹಿತ ಗವಾಕ್ಷಿ ಹೊಂದಿದ ಸುಧಾರಿತ ಗುಂಡಿ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಂತರ ಸೇವಾ ಶೌಚಾಲಯ ಅಂತ ಇನ್ನೊಂದು ಆಪ್ಷನ್ ಇದೆ. ಹಾಗೆ ಅದರಲ್ಲಿ ಮತ್ತೆ 2 ಸಬ್ ಆಪ್ಷನ್ ಇದೆ. ಹಾಗೆ ತೆರೆದ ಚರಂಡಿಯ ಮೂಲಕ ಮಲದ ವಿಲೇವಾರಿ, ಇದರಲ್ಲಿ ನಿಮ್ಮ ಮನೆಯಲ್ಲಿ ಯಾವ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತೀರಿ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಲಿನವಾದ ನೀರನ್ನು ಹೊರಸಾಗಿಸಲು ಮಾಡಿರುವ ಜೋಡಣೆ, ನಾನು ತೆರೆದ ಚರಂಡಿ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಆವರಣದ ಒಳಗೆ ಸ್ನಾನದ ಸೌಲಭ್ಯ, ಹೌದು ಇದ್ದಲ್ಲಿ ಮೇಲ್ಚಾವಣಿ ಇರುತ್ತದೆ ಸ್ನಾನಗೃಹಕ್ಕೆ ಅಥವಾ ಇಲ್ಲವೋ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಡಿಗೆ ಮನೆಯ ಲಭ್ಯತೆ, LPG PNG ಸಂಪರ್ಕ ಅಂತ ಇದೆ. ಇಲ್ಲಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ರೆ LPG ಸಂಪರ್ಕ ಇದೆಯೋ ಅಥವಾ ಇಲ್ಲವೋ ಅನ್ನುವಂಥ ಆಪ್ಷನ್ ಇದೆ. ನಾನು ಇದೆ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಂತರ ಮನೆಯ ಒಳಗಡೆ ಅಡುಗೆ ಮಾಡ್ತೀರಾ, ಬಟ್ ಅಡುಗೆ ಮನೆ ಅಲ್ಲಿ ಅಡುಗೆ ಮಾಡುವುದಿಲ್ಲ, ಅದಕ್ಕೂ ಮತ್ತೆ 2 ಆಪ್ಷನ್ಗಳಿವೆ. ನಂತರ ಬಯಲಲ್ಲಿ ಅಡುಗೆ ಮಾಡ್ತೀರಾ, ಅದಕ್ಕೂ 2 ಆಪ್ಷನ್ ಇದೆ. ಅಥವಾ ಅಡುಗೆನೇ ಮಾಡುವುದಿಲ್ಲ ಅಂತ ಹೇಳಿ ಒಂದು ಆಪ್ಷನ್ ಇದೆ. ಅಡುಗೆ ಮಾಡಲು ಬಳಸುವ ಪ್ರಮುಖ ಇಂಧನ ಅಂತ ಇದೆ, ಸೌದೆ, ಬೆರಣಿ, LPG PNG ಸಂಪರ್ಕ, ಹೀಗೆ ಅಲ್ಲಿ ನಿಮಗೆ ತುಂಬ ಆಪ್ಷನ್ಗಳು ನೋಡಲಿಕ್ಕೆ ಸಿಗ್ತದೆ. ನಾನಲ್ಲಿ LPGಯನ್ನು ಬಳಸ್ತಾ ಇರೋದ್ರಿಂದ LPGಯನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಂತರ ಇಲ್ಲಿ ಉಳಿಸಿ ಮತ್ತೆ ಮುಂದೆ ಸಾಗಿದೆ, ಅದರ ಮೇಲೆ ಕ್ಲಿಕ್ ಮಾಡಿ, ಹೌದು ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿವರೆಗೆ ನಾವೀಗ 4 ಮುಖ್ಯ ಪ್ರಶ್ನಾವಳಿಗಳಿಗೆ ಎಲ್ಲ ಮಾಹಿತಿಗಳನ್ನು ಭರ್ತಿ ಮಾಡಿದ್ದೇವೆ. ಈಗ 5ನೇ ಪ್ರಶ್ನೆಯನ್ನು ನಾವೀಗ ನೋಡುವ. ಸ್ವತ್ತುಗಳು ಅಂತ ಇದೆ. ಕುಟುಂಬವು ಹೊಂದಿರುವ ಸ್ವತ್ತುಗಳು, ರೇಡಿಯೋ ಅಥವಾ ಟ್ರಾನ್ಸಿಸ್ಟರ್ ಅಂತ ಇದೆ. ಅಲ್ಲಿ ಹೌದು ಎಂದಿದ್ದಲ್ಲಿ ಅಲ್ಲಿ ಮತ್ತೆ 3 ಆಪ್ಷನ್ ಕಾಣ್ತದೆ. ಸಾಂಪ್ರದಾಯಿಕ ರೇಡಿಯೋ ಸೆಟ್, ಮೊಬೈಲ್, ಸ್ಮಾರ್ಟ್ಫೋನ್, ಯಾವುದೇ ಇತರೆ, ಅಂದರೆ ರೇಡಿಯೋ ನೀವು ರೇಡಿಯೋದ ಮೂಲಕನೇ ರೇಡಿಯೋ ಕೇಳ್ತಾ ಇದ್ದೀರಾ ಅಥವಾ ಮೊಬೈಲ್ನಲ್ಲೂ ಕೂಡ FM ರೇಡಿಯೋ ಎಲ್ಲ ಬರ್ತಾ ಇದೆ, ಅದ್ರ ಮೂಲಕ ರೇಡಿಯೋ ಯೂಸ್ ಮಾಡ್ತಿದ್ದೀರಾ ಅನ್ನೋದನ್ನು ಕೇಳ್ತದೆ. ನಾನಿಲ್ಲಿ ಮೊಬೈಲ್, ಸ್ಮಾರ್ಟ್ಫೋನ್ ಮೂಲಕ ನಾನಿಲ್ಲಿ ಆಪ್ಷನ್ ಹಾಕ್ತೀನಿ. ಟೆಲಿವಿಷನ್, ಹೌದು ಎಂದಾದಲ್ಲಿ ಇಲ್ಲಿ 4 ಆಪ್ಷನ್ಗಳು ನಿಮಗೆ ನೋಡಲಿಕ್ಕೆ ಸಿಗ್ತದೆ. ದೂರದರ್ಶನ ಅಥವಾ ಇತರೆ DTH, ಕೇಬಲ್, ಹಾಗೂ ಯಾವುದು ಇಲ್ಲ ಅಂತ ಇದೆ. ಇಂಟರ್ನೆಟ್ ಸಂಪರ್ಕ, ಲ್ಯಾಪ್ಟಾಪ್ಗಿದೆಯಾ, ಮೊಬೈಲ್ಗಿದೆಯಾ, ಬೇರೆ ಯಾವುದೇ ಸಾಧನಕ್ಕಿದೆಯಾ ಅಥವಾ ಇಲ್ಲ ಅಂತ ಇದೆ, ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಲ್ಯಾಪ್ಟಾಪ್, ಕಂಪ್ಯೂಟರ್ ಇದೆ ಅಂತಂದರೆ ಹೌದು ಅಂತ ಹಾಕ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತ ಹಾಕ್ಕೊಳ್ಳಿ. ಟೆಲಿಫೋನ್ ಮತ್ತು ಮೊಬೈಲ್ ಫೋನ್, ಸ್ಮಾರ್ಟ್ಫೋನ್ ಅಂತ ಇದೆ. ಇಲ್ಲಿ ಹೌದು ಸ್ಥಿರ ದೂರವಾಣಿ, ಲ್ಯಾಂಡ್ಲೈನ್ ಇದ್ದಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಮೊಬೈಲ್ ಮಾತ್ರ ಇದ್ದರೆ ಸ್ಮಾರ್ಟ್ಫೋನ್ ಅಂತ ಹಾಕ್ಕೊಳ್ಳಿ. ಮೊಬೈಲ್ ಇದೆ, ಸ್ಮಾರ್ಟ್ಫೋನ್ ಅಲ್ಲ, ಕೀಬೋರ್ಡ್ ಮೊಬೈಲ್ ಆಗಿರ್ತಾರೆ, ಅದು ಕೀಬೋರ್ಡ್ ಮೊಬೈಲ್ ಅಂತ ಹೇಳ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ 2 ಇದೆ, ನಿಮ್ಮ ಹತ್ರ ಕೀಬೋರ್ಡ್ ಮೊಬೈಲು ಇದೆ ಹಾಗೆ ಸ್ಮಾರ್ಟ್ಫೋನು ಇದೆ ಅಂತ ಹೇಳಿದ್ರೆ ಅದೆರಡನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸೆಲೆಕ್ಟ್ ಮಾಡ್ಕೊಂಡು ನಂತರ ಅಲ್ಲಿ ಕೆಳಗಡೆ ಬೈಸಿಕಲ್ ಅಥವಾ ಸ್ಕೂಟ್ರ್, ನಿಮ್ಮ ಮನೆಯಲ್ಲಿ ಬೈಸಿಕಲ್ ಇದೆ ಅಂತ ಹೇಳಿದ್ರೆ ಬೈಸಿಕಲ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಸ್ಕೂಟ್ರ್ ಇದೆ ಸ್ಕೂಟ್ರ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಆಪ್ಷನ್ ಇದೆ, ನಿಮಗೆ ಅನುಕೂಲವಾದ್ದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕಾರು, ಜೀಪ್, ವ್ಯಾನ್ ಅಂತ ಇದೆ, ಇದ್ದಲ್ಲಿ ಹೌದು, ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಕುಟುಂಬದಲ್ಲಿ ಸೇವನೆಗೆ ಬಳಸುವ ಪ್ರಮುಖ ಧಾನ್ಯಗಳು ಅಂತ ಇದೆ. ಅಕ್ಕಿ, ಗೋಧಿ, ರಾಗಿ, ಜೋಳ, ಸಜ್ಜೆ, ಮೆಕ್ಕೆಜೋಳ ಇನ್ನಿತರೆ ಅಂತಿದೆ. ನಾನಿಲ್ಲಿ ಅಕ್ಕಿಯನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಂತರ ಇಲ್ಲಿ ಮೊಬೈಲ್ ಸಂಖ್ಯೆ, ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಇಲ್ಲಿ ಈಗಾಗಲೇ ನಮೂದಿಸಿದಲ್ಲಿ ಹೆಚ್ಚಾಗಿರ್ತದೆ. ಒಂದು ವೇಳೆ ಇಲ್ಲ ಅಂತೇಳಿ ನೀವು ನಮೂದಿಸ್ಕೊಳ್ಬೇಕಾಗ್ತದೆ. ಹೌದು ಅಂತ ಹೇಳ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾವಿಲ್ಲಿ 5 ಮುಖ್ಯ ಪ್ರಶ್ನಾವಳಿಗಳಿಗೆ ಎಲ್ಲ ಮಾಹಿತಿಗಳನ್ನು ಭರ್ತಿ ಮಾಡಿದ ನಂತರ ಇಲ್ಲಿ ಪೂರ್ವ ವೀಕ್ಷಣೆ ಮಾಡಿ ಮತ್ತು ದೃಢೀಕರಿಸಿ ಅಂತ ಇದೆ, 6ನೇ ಆಪ್ಷನ್. ಈಗ ನಾವು ಭರ್ತಿ ಮಾಡಿದ ಮಾಹಿತಿಗಳೆಲ್ಲವೂ ಸರಿಯಾಗಿದೆಯೇ ಅನ್ನೋದನ್ನು ನೋಡ್ಕೊಳ್ಬೇಕಾಗ್ತದೆ. ನಾವೀಗ
5 ಪ್ರಶ್ನಾವಳಿಯ ಎಲ್ಲ ಪ್ರಶ್ನೆಗಳಿಗೆ ಮಾಹಿತಿಯನ್ನು ಭರ್ತಿ ಮಾಡಿರುತ್ತೇವೆ. ಈ ಎಲ್ಲ ಮಾಹಿತಿಗಳನ್ನು ನಾವು ಭರ್ತಿ ಮಾಡಿದ ನಂತರ ಇಲ್ಲಿ 6ನೇ ಪ್ರಶ್ನೆ ಅಂತ ಹೇಳಿದರೆ ಪೂರ್ವ ವೀಕ್ಷಣೆ ಮಾಡಿ ಮತ್ತು ದೃಢೀಕರಿಸಿ ಅಂತ ಇದೆ. ನಾವೀಗ ಏನು ಮಾಡಬೇಕಂತ ಹೇಳಿದ್ರೆ, ನಾವು ಭರ್ತಿ ಮಾಡಿದ 5 ಮಾಹಿತಿಗಳು ಸರಿಯಾಗಿದೆಯೇ ಅನ್ನೋದನ್ನು ಒಮ್ಮೆ ಚೆಕ್ ಮಾಡಿಕೊಳ್ಳಬೇಕಾಗ್ತದೆ. ಇಲ್ಲಿ ಮುನ್ನೋಟ ಅಂತ ಇದೆ, ಮನೆ ವಿವರಗಳು. ಈಗ ನೀವು ಸ್ಕ್ರಾಲ್ ಮಾಡ್ತಾ ಕೆಳಗಡೆ ಬನ್ನಿ, ಅಲ್ಲಿ ರಾಜ್ಯ, ಜಿಲ್ಲೆ, ಗ್ರಾಮ, ಪಟ್ಟಣ, ಪ್ರದೇಶ, ಗುರುತಿನ ಸ್ಥಳ ಎಲ್ಲ ಇದೆ. ಎಲ್ಲವನ್ನು ನೀವು ಚೆಕ್ ಮಾಡಿಕೊಳ್ಳಿ. ನೀವು ಭರ್ತಿ ಮಾಡಿದಂಥ ಎಲ್ಲ ಮಾಹಿತಿಗಳು ಇಲ್ಲಿ ನೀವು ಶೋ ಆಗ್ತದೆ. ಎಲ್ಲ ಮಾಹಿತಿ ಸರಿಯಾಗಿದೆ ಅನ್ನೋದನ್ನು ಖಚಿತಪಡಿಸಿಕೊಂಡ ನಂತರ ನೀವು ಫೈನಲ್ ಸಬ್ಮಿಟನ್ನು ಕೊಡಬೇಕಾಗ್ತದೆ. ನೋಡಿ, ಇಲ್ಲಿ ತಿದ್ದುಪಡಿಗಾಗಿ ಹಿಂತಿರುಗಿ ಅಂತ ಇದೆ. ನೀವೇನಾದರೂ ತಿದ್ದುಪಡಿ ಇದ್ದರೆ ವಾಪಸ್ ಹೋಗಿ ಅದನ್ನು ಸರಿ ಮಾಡ್ಕೊಂಡು ಬರ್ಬೋದು. ಇಲ್ಲ ಡ್ರಾಫ್ಟಿಗೆ ಉಳಿಸಿ ಅಂದರೆ ನಂತರ ನಾನು ಸೇವ್ ಮಾಡ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಡ್ರಾಫ್ಟಿಗೆ ಉಳಿಸಿ ಕೊಡ್ಬೋದು, ನಂತರ ನೀವು ಸೇವ್ ಮಾಡ್ಬೋದು. ಇಲ್ಲ ಎಲ್ಲ ಮಾಹಿತಿಗಳು ನಾನು ಭರ್ತಿ ಮಾಡಿರೋದು ಸರಿಯಾಗಿದೆ ಎನ್ನುವುದನ್ನು ಖಚಿತಪಡಿಸಿಕೊಂಡಿದ್ದರೆ ನೀವೇನು ಮಾಡಬೇಕಂತ ಹೇಳಿದ್ರೆ ದೃಢೀಕರಿಸಿ ಮತ್ತು ಸಲ್ಲಿಸಿ ಅಂತ ಇದೆಯಲ್ಲ, ಅದರ ಮೇಲ್ಗಡೆ ನೀವು ಕ್ಲಿಕ್ ಮಾಡಬೇಕಾಗ್ತದೆ. ಅಂತಿಮ ಸಲ್ಲಿಕೆಯ ನಂತರ ಸಲ್ಲಿಸಿದ ಮಾಹಿತಿಗಳಲ್ಲಿ ಯಾವುದೇ ಬದಲಾವಣೆ ಸಾಧ್ಯವಾಗುವುದಿಲ್ಲ. ನೀವು ಮುಂದುವರಿಸಲು ಖಚಿತವಾಗಿ ಬಯಸುವಿರಾ? ಎಲ್ಲ ಮಾಹಿತಿ ಸರಿಯಾಗಿದೆ ಅಂತ ಹೇಳಿದ್ರೆ ಹೌದು ಅಂತ ಕೊಡಿ. ಹೌದು ಅಂತ ಕೊಟ್ಟಾಗ ನಿಮ್ಗೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಯಶಸ್ವಿಯಾಗಿ ಸಲ್ಲಿಕೆಯಾಗಿದೆ. ನಿಮ್ಮ ಸ್ವಯಂ ಗಣತಿ ID, ಇಲ್ಲಿ ಒಂದು ID ಬರ್ತದೆ. ಮೊದಲನೇ ಲೆಟ್ರು ಇಂಗ್ಲೀಷ್ ಅಕ್ಷರದಲ್ಲಿರ್ತದೆ, ನಂತರ ಎಲ್ಲ ಡಿಜಿಟಲ್ ಇರ್ತದೆ. ಈ ID-ಯನ್ನು ನೀವು ಜೋಪಾನವಾಗಿ ಒಂದು ಕಡೆ ಬರೆದಿಟ್ಕೊಳ್ಬೇಕು ಅಥವಾ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಬೇಕು. ಇದನ್ನು ನಿಮ್ಮ ಮನೆಗೆ ಗಣತಿದಾರರು ಬಂದಾಗ ಈ ID-ಯನ್ನು ನೀಡಬೇಕಾಗ್ತದೆ. ಒಂದು ವೇಳೆ ನಿಮಗೆ ಈ ID ಮರ್ತು ಹೋಗಿದೆ ಅಥವಾ ನೆನಪು ಹೋಗಿದೆ ಅಂತ ಹೇಳಿದ್ರೆ ಆ ಗಣತಿದಾರರು ಮತ್ತೆ ಪುನಃ ಆ ಮಾಹಿತಿಯನ್ನು ತುಂಬಬೇಕಾಗ್ತದೆ. ಇಲ್ಲಿಯವರೆಗೆ ತಮ್ಮ ಮನೆಗಣತಿ ಮಾಹಿತಿಯನ್ನು ತಾವೇ ಸ್ವತಃ ಭರ್ತಿ ಮಾಡಿಕೊಳ್ಳುವ ವಿಧಾನವನ್ನು ತಿಳಿಸಿಕೊಟ್ಟಿದ್ದೇನೆ. ಧನ್ಯವಾದಗಳು.